ಬಾಂಬ್ ಇಟ್ಟಿದ್ದೀವಿ ಸ್ಫೋಟಿಸ್ತೀವಿ ಅಂತ ಇಮೇಲ್ ಕಳಿಸಲಾಗಿದೆ. ನ್ಯಾಯ ಕೇಳೋ ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆಯನ್ನ ಹಾಕಲಾಗಿದೆ. ಬಟ್ ಇದೆಲ್ಲವೂ ಕೂಡ ಹುಸಿ ಇಮೇಲ್ ಅನ್ನುವಂಥದ್ದು ತನಿಖೆ ನಂತರದಲ್ಲಿ, ವಿಚಾರಣೆ ನಂತರದಲ್ಲಿ ಗೊತ್ತಾಗಿದೆ. 46 ದಿನದಲ್ಲಿ ಅಂದ್ರೆ ಈ ವರ್ಷದ ಆರಂಭದ ದಿನದಿಂದ ಇಲ್ಲಿವರೆಗೂ ಬರೋಬ್ಬರಿ 13 ಸಲ ಬಾಂಬ್ ಬೆದರಿಕೆ ಕರೆಗಳು ಬಂದಿರುವಂಥದ್ದು. ಇವತ್ತು ಕೊಡಗು, ಧಾರವಾಡ, ದಾವಣಗೆರೆ, ಉತ್ತರ ಕನ್ನಡ, ಹಾವೇರಿ ಮತ್ತೆ ಮಂಡ್ಯ, ರಾಮನಗರದ ಜಿಲ್ಲಾ ಕೋರ್ಟ್ಗಳಿಗೆ ಬೆದರಿಕೆಯ ಕರೆ ಮಾಡಲಾಗಿದೆ. ಇಮೇಲ್ ಮೂಲಕವಾಗಿ ನೇರವಾಗಿ ನ್ಯಾಯಾಲಯಕ್ಕೆ ಫ್ಯಾಕ್ಸ್ ಮೂಲಕ ಬಂದಿದೆ ಬೆದರಿಕೆ. ಬಾಂಬ್ ಬೆದರಿಕೆಯಿಂದ ಕೋರ್ಟ್ ಕಲಾಪಗಳೇ ಮೊಟಕುಗೊಳಿಸಲಾಗಿದೆ. ಸಹಜವಾಗಿ ಇದು ಆತಂಕಕ್ಕೆ ಕಾರಣ ಆಗುತ್ತೆ. ಬಾಂಬ್ ಸ್ಕ್ವಾಡ್ ಪರಿಶೀಲನೆ ನಂತರದಲ್ಲಿ ಇದು ಹುಸಿ ಬೆದರಿಕೆ ಅಂತ ಪತ್ತೆ ಆಯಿತು, ಗೊತ್ತಾಯಿತು. 46 ದಿನದಲ್ಲಿ 13 ಸಲ ಬೆದರಿಕೆ ಹಾಕಿದ್ದವರ ಬಂಧನ ಯಾವಾಗ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಯಾಕಂದ್ರೆ ಇದು ಹುಸಿ ಬಾಂಬ್ ಬೆದರಿಕೆ ಕರೆ ಅನ್ನುವಂಥದ್ದು, ಇಮೇಲ್ ಕರೆ ಅನ್ನುವಂಥದ್ದು ಈ ಎಲ್ಲ ಪರಿಶೀಲನೆ ನಂತರದಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಎಷ್ಟರ ಮಟ್ಟಿಗೆ ಅಡಚಣೆ ಆಗ್ತಾ ಇದೆ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ ಅವರವರ ಕೆಲಸಗಳಿಗೆ, ಕೋರ್ಟ್ಗಳಿಗೆ. ಒಂದಲ್ಲ ಎರಡಲ್ಲ, ಬಹುತೇಕ ರಾಜ್ಯದ ಎಲ್ಲ ಜಿಲ್ಲಾ ಕೋರ್ಟ್ಗಳಿಗೆ ಈ ರೀತಿಯಾಗಿ ಹುಸಿ ಬಾಂಬ್ ಬೆದರಿಕೆ ಬಂದಿರುವಂಥದ್ದು. 46 ದಿನ, ಜನವರಿ 1ನೇ ತಾರೀಕಿನಿಂದ ಇವತ್ತಿನವರೆಗೆ 13 ಸಲ ಬೆದರಿಕೆಯನ್ನು ಹಾಕಲಾಗಿದೆ. ಸೊ ಈ ರೀತಿಯಾಗಿ ಆಟಾಟೋಪ ಮಾಡ್ತಾ ಇರುವಂತಹ ಪುಂಡರಿಗೆ ಯಾವಾಗ ಕೋಳ ಹಾಕೋದು ಪೊಲೀಸರು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಆಗಿದೆ. ಬಹಳಷ್ಟು ಸಮಯ ವ್ಯರ್ಥ ಆಗುತ್ತೆ, ದುಡ್ಡು ವ್ಯರ್ಥ ಆಗುತ್ತೆ, ದುಡ್ಡು ಕೂಡ. ಸೊ ಇದು ಬಹಳಷ್ಟು ಗಲಿಬಿಲಿಗೆ, ಆತಂಕದ ವಾತಾವರಣಕ್ಕೆ ಕಾರಣ ಆಗ್ತಾ ಇದೆ. ಕೋರ್ಟ್ ಎಲ್ಲ ಕಲಾಪಗಳನ್ನು ಸ್ಥಗಿತಗೊಳಿಸಿ ಬಾಂಬ್ ಸ್ಕ್ವಾಡ್ ಬಂದ ನಂತರದಲ್ಲಿ, ಅದನ್ನು ಪರಿಶೀಲನೆ ನಡೆಸಿದ ನಂತರದಲ್ಲಿ ಎಲ್ಲದಕ್ಕೆ ಅನುಮತಿಯನ್ನು ಕೊಟ್ಟಿರೋದು. ನ್ಯಾಯಾಧೀಶರ ಕೊಠಡಿಯಲ್ಲಿ ಸುಮಾರು 12 RDX IEDಗಳನ್ನು ಇಟ್ಟಿದ್ದೇನೆ ಅಂತ ಬಿಟ್ಟೇಳಿ ಒಂದು ಕಾಲ್ ಬಂದ ಹಿನ್ನೆಲೆಯಲ್ಲಿ ಕೂಡಲೇ ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ಗೆ ತಿಳಿಸಿದ್ದು, ತಕ್ಷಣವೇ ನಮ್ಮ ASC ಟೀಮ್ ಹಾಗೂ ಬಾಂಬ್ ಸ್ಕ್ವಾಡ್ ಟೀಮನ್ನು ಕಳಿಸಿಕೊಟ್ಟು ಕೋರ್ಟ್ ಆವರಣದಲ್ಲಿ ಎಲ್ಲವನ್ನು ತಪಾಸಣೆ ಮಾಡಲಾಗಿ ಯಾವುದೇ ರೀತಿಯ ಬಾಂಬ್ಗಳು ಪತ್ತೆಯಾಗಿರುವುದಿಲ್ಲ. ಇದೊಂದು ಹುಸಿ ಕರೆ ಅಂತ ಬಿಟ್ಟೇಳಿ ನಾವು ಪರಿಗಣಿಸಿ, ಆದರೂ ಸಹಿತ ಮುಂಜಾಗ್ರತಾ ಕ್ರಮವಾಗಿ ಎಲ್ಲವನ್ನು ಚೆಕ್ ಮಾಡಿದ್ದೇವೆ. ಈ ಒಂದು ಹುಸಿ ಕರೆ ಹಿನ್ನೆಲೆಯಲ್ಲಿ ಠಾಣೆಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಳ್ಳೋಕ್ಕೆ ಹೇಳಿದ್ದೇವೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತೇವೆ. ಸರ್, ಈ ದಿವಸ ನಾವು ಎಂದಿನಂತೆ ನಾವು ನಮ್ಮ ನ್ಯಾಯಾಲಯಕ್ಕೆ ಕಲಾಪಕ್ಕೆ ಅಂತ ಹಾಜರಾಗಿದ್ವಿ. ಇಲ್ಲಿ ಆ ನ್ಯಾಯಾಧೀಶರಿಗೆ ಒಂದು ಕರೆ ಬಂದ ತಕ್ಷಣ, ಅಂದರೆ ಇಮೇಲ್ ಸಂದೇಶ ಬಂದದ್ದು. ಆ ಇಮೇಲ್ ಬಂದ ತಕ್ಷಣ ಅಲ್ಲಿ ಇರುವಂಥ ನೋಡಿದಂಥ ಅವರು ಇಮೇಲ್ ನೋಡಿದಂಥ ಕೆಲಸ ಮಾಡ್ತಂಥವ್ರು ಅವರು ಕೂಡ ದಿಗ್ಭ್ರಮೆ ಆಗಿದ್ದಾರೆ, ಬಹಳ ಆತಂಕಕ್ಕೊಳಗಾಗಿದ್ದಾರೆ. ಅವರು ಓಡಿ ಬಂದು ಅವರು ಎಲ್ಲ ನ್ಯಾಯಾಧೀಶರಿಗೆ ಈ ರೀತಿ ಆಗಿದೆ, ಮತ್ತು ಈ ಥರ ಬಾಂಬ್ ಕರೆ ಬಂದಿದೆ, ಬಾಂಬ್ ಇಟ್ಟಿದ್ದೀವಿ ಅಂತೇಳಿ ಬೆದರಿಕೆ ಬಂದಿದೆ, ದಯವಿಟ್ಟು ಎಲ್ಲರೂ ಹೊರಗೆ ಹೋಗ್ಬೇಕು ಅಂದ ತಕ್ಷಣ ಎಲ್ಲ ನ್ಯಾಯಾಧೀಶರು ಕೂಡ, ಕಕ್ಷಿಗಾರರು, ವಕೀಲರು ಕೂಡ ಎಲ್ಲರೂ ನಾವು ಅವ್ರವ್ರ ಜೀವ ಇಟ್ಕೊಂಡು ಹೊರಗೆ ಬರೋದಾಯಿತು ಸರ್. ಇದು RDX ಬಾಂಬನ್ನು ನಾವು ಈ ದಿವಸ 12 ಕಾಲ ಒಳಗಡೆ ನಾವು ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತನ್ನುವಂಥದ್ದು ಬಂದಿರುವಂಥದ್ದು. ಅಲ್ಲ, ಎಲ್ಲರೂ ಕೂಡ ನ್ಯಾಯಾಲಯಗಳಿಗೆ ಇದು ಮೊದಲೇನಲ್ಲ, ಹಿಂದೇನೂ ಇದೇ ಥರ 4 ಜಿಲ್ಲೆಗೆ, ಮೈಸೂರು ಸೇರಿ ಎಲ್ಲ ಬಂದಿತ್ತು. ಈಗ ಮಂಡ್ಯ ಮತ್ತು ಇನ್ನು 4 ಜಿಲ್ಲೆ ಸೇರಿ ಬಂದಿದೆಯಂತೆ. ಇದು ಪದೇ ಪದೇ ಆಗದಂಗೆ ಇಲಾಖೆ ಇದು ಮಾಡಬೇಕು. ಮತ್ತು ಮಂಡ್ಯ ಆದಷ್ಟು ಇಲಾಖೆಯವರು ಬೇಗ ಕ್ರಮ ತಗೋಬೇಕು, ಇದು ಮರುಕಳಿಸ್ದಂಗೆ ನೋಡ್ಕೋಬೇಕು. ಇದರಿಂದ ತುಂಬ ನೋಡಿ ಇವತ್ತಿನ ಇದು ವಹಿವಾಟೆಲ್ಲ ತುಂಬ ಇದು ಈಗ ನಿರ್ಲಕ್ಷ್ಯ ಮಾಡೋಂಗಿಲ್ಲ, ನೆಗ್ಲೆಕ್ಟು ಮಾಡೋಂಗಿಲ್ಲ, ಇಲ್ಲ ಅಂತ ಇದೆ ಅಂತಲೂ ಈಗ ಗಾಬರಿ ಆಯ್ತಾ ಇದ್ದಾರೆ ಎಲ್ಲ. ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ನಾವು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಮಂಜುನಾಥ್, 46 ದಿನದಲ್ಲಿ 13 ಸಲ ಈ ರೀತಿಯಾಗಿ ಬೆದರಿಕೆ ಕರೆ ಬಂದಿರುವಂಥದ್ದು. ಬಟ್ ಅದರ ಪರಿಶೀಲನೆ ನಂತರದಲ್ಲಿ ಅದು ಫೇಕ್ ಅನ್ನುವಂಥದ್ದು ಗೊತ್ತಾಗಿದೆ. ಬಟ್ ಎಷ್ಟರ ಮಟ್ಟಿಗೆ ಅಡಚಣೆಗಳು, ಸಾವಿರಾರು ಜನರಿಗೆ ಅಡಚಣೆ ಆಗಿದೆ, ಎಸ್ಪೆಷಲಿ ಕೋರ್ಟ್ಗೆ ಬಂದಿರುವಂತಹ ಬೆದರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಇಂತಹ ಕೇಸ್ಗಳು ಹೇಗಾಗ್ಬಿಟ್ಟಿದೆ ಅಂದರೆ ಕಾಮನ್ ಆಗಿಬಿಟ್ಟಿದೆ ಇತ್ತೀಚೆಗೆ. ಬಟ್ ಇಂತಹ ಕೇಸ್ಗಳನ್ನು ಎಷ್ಟರ ಮಟ್ಟಿಗೆ ಸಾಲ್ವ್ ಮಾಡಲಾಗಿದೆ, ಎಷ್ಟು ಜನರ ಬಂಧನ ಆಗಿದೆ ಇಂತಹ ಫೇಕ್ ಮೇಲ್ ಕಳಿಸಿದಂಥವರನ್ನ, ಈ ಮೇಲ್ ಏನು ಫೇಕ್ ಆಗಿ ಬಂದಿದೆ, ಈಗ ಈ ಪ್ರಕರಣದಲ್ಲಿ ಏನು ಕ್ರಮ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಎಸ್, ಖಂಡಿತವಾಗ್ಲೂ ಅವರು ನಮ್ಮ ರಾಜ್ಯದ ಪೊಲೀಸರಿಗೀಗ ದೊಡ್ಡ ತಲೆನೋವಾಗಿರುವಂಥದ್ದು ಈ ಒಂದು ಬಾಂಬ್ ಥ್ರೆಟ್ ಮೇಲ್ಗಳು ಅಂತ ಹೇಳ್ಬೋದು. ಮೊದಲನೇದಾಗಿ ಒಂದಷ್ಟು RTOಗಳಿಗೆ ಬಂತು, ಇನ್ನೊಂದಷ್ಟು ಶಾಲೆಗಳಿಗೆ ಬಂತು. ಇದಾದಂಥ ಬಳಿಕ ಈಗ ಸರಣಿ ಲೆಕ್ಕದಲ್ಲಿ
ಕೋರ್ಟ್ಗಳಿಗೆ ಬೆದರಿಕೆಯ ಮೇಲ್ಗಳನ್ನು ಕಳಿಸ್ತಾ ಇರುವಂಥದ್ದು. ಅದು ಕೂಡ ಅಷ್ಟೇ RDX ಅನ್ನ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಒಂದು ಬೆದರಿಕೆ ಮೇಲ್ನಲ್ಲಿ ಈಗಾಗಲೇ ಕಳಿಸ್ಕೊಡ್ತಾರೆ. ಇವತ್ತು ಮಧ್ಯಾಹ್ನ 12-1 ಗಂಟೆ ಸುಮಾರಿಗೆ ಒಂದಷ್ಟು ಕೋರ್ಟ್ಗಳಲ್ಲಿ ನಾವು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇದರಿಂದ ಒಂದಷ್ಟು ಆತಂಕ ಕೂಡ ಸೃಷ್ಟಿಯಾಗಿತ್ತು. ಸುಮಾರು 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಈ ಒಂದು ಬಾಂಬ್ ಥ್ರೆಟ್ ಮೇಲ್ಗಳು ಹೋಗಿರುವಂಥದ್ದು. ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಸಂಪರ್ಕ ಮಾಡಿದ್ರು. ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು, ಎಲ್ಲರೂ ಕೂಡ ಹೋಗಿ ಕೋರ್ಟ್ಗಳನ್ನು ಪರಿಶೀಲನೆಯನ್ನು ಮಾಡ್ತಾರೆ. ಯಾಕಂದ್ರೆ ಕೋರ್ಟ್ ಕಲಾಪ ಆಗ್ತಿದ್ದಂತಹ ವೇಳೆಯಲ್ಲಿ ಬ್ಲಾಸ್ಟ್ ಮಾಡ್ತೀವಿ ಅಂದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ರೀತಿಯಂತ ಆತಂಕ ಅನ್ನೋದು ಇದ್ದೇ ಇರುತ್ತೆ. ಇಮಿಡಿಯೇಟ್ ಆಗಿ ಪೊಲೀಸರು ಹೋದಂಥ ವೇಳೆಯಲ್ಲಿ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿದ್ರು. ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದಂತಹ ಬಳಿಕ ಗೊತ್ತಾಗಿತ್ತು ಇದು ಒಂದು ರೀತಿಯಂತ ಬೆದರಿಕೆ ಮೇಲಷ್ಟೇ, ಯಾವುದೇ ರೀತಿಯಂತ ಬಾಂಬ್ಗಳನ್ನು ಇಟ್ಟಿಲ್ಲ ಅನ್ನುವಂಥದ್ದು. ಕೇವಲ ಈ ಒಂದು ಕೋರ್ಟ್ಗಳನ್ನು ಅಷ್ಟೇ ಟಾರ್ಗೆಟ್ ಮಾಡ್ತಾ ಇಲ್ಲ, ಬದಲಾಗಿ ಜನವರಿ 6ನೇ ತಾರೀಕಿನಿಂದ ಇಲ್ಲಿವರೆಗೂ 46 ದಿನಗಳಲ್ಲಿ ಸುಮಾರು 13 ಬಾರಿ ಬಾಂಬ್ ಥ್ರೆಟ್ ಮೇಲ್ಗಳು ಬಂದಿರುವಂಥದ್ದು. ಪ್ರತಿ ಬಾರಿಯೂ ಕೂಡ ಅಷ್ಟೇ ಪೊಲೀಸರು ಯಾವುದನ್ನು ಕೂಡ ಅಷ್ಟೇ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಯಾವುದೇ ಮೇಲ್ ಬಂದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಹೋಗಬೇಕು, ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದಂಥ ಅವಳಿಯಲ್ಲಿ ಗೊತ್ತಾಗುವಂಥದ್ದು ಹುಸಿ ಬಾಂಬ್ನ ಕರೆಗಳಿವು ಅಂತ ಹೇಳ್ಬಿಟ್ಟು ತಕ್ಷಣವೇ ಪೊಲೀಸರು ಕೂಡ FIR ಅನ್ನು ರಿಜಿಸ್ಟರ್ ಮಾಡ್ಕೊತಿದ್ದಾರೆ. IP ಅಡ್ರೆಸ್ ಅನ್ನು ಟ್ರೇಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಯಾವುದೇ ಒಂದು ಮೇಲಿಂದ ಒಂದು ಬಾಂಬ್ ಥ್ರೆಟ್ ಬಂದಿದೆ ಅಂತಂದ ಸಂದರ್ಭದಲ್ಲಿ ಆ ಒಂದು ಮೇಲ್ನ IP ಅಡ್ರೆಸ್ ಅನ್ನು ಮೊದಲನೇದಾಗಿ ಪತ್ತೆ ಮಾಡೋಕೆ ಮುಂದಾಗ್ತಾರೆ. IP ಅಡ್ರೆಸ್ನ ಟ್ರೇಸ್ ಮಾಡ್ಕೊಂಡು ಹೋದಂತಹ ವೇಳೆ ಬೇರೆ ಬೇರೆ ದೇಶಗಳಿಂದ ಆಪರೇಟ್ ಆಗ್ತಿರುವಂಥದ್ದು ಕೂಡ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂಥದ್ದು. ಈ ಒಂದು ಕಾರಣಕ್ಕೋಸ್ಕರ ಆ ಒಂದು ದೇಶಕ್ಕೆ ಹೋಗಿಂತ ವೇಳೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕೆ ಸಾಧ್ಯ ಆಗಲ್ಲ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಕಂಟಿನ್ಯೂ ಮಾಡೋಕೆ ಆಗ್ತಾ ಇಲ್ಲ. ಆದರೂ ಕೂಡ ಅಷ್ಟೇ ಪದೇ ಪದೇ ಇಂತಹ ಒಂದು ಥ್ರೆಟ್ ಮೇಲ್ಗಳು ಬರ್ತಾ ಇರುವಂಥ ಕಾರಣಕ್ಕೋಸ್ಕರ ಪೊಲೀಸ್ ಈಗಾಗಲೇ ಒಂದು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ರು. ಯಾಕಂದ್ರೆ DG IGP ಸಲೀಂ ಅವರು ಕೂಡ ಅಷ್ಟೇ ಬಾಂಬ್ ಥ್ರೆಟ್ಗಳು ರಾಜ್ಯಾದ್ಯಂತ ಬರ್ತಿರುವಂಥ ಕಾರಣಕ್ಕೋಸ್ಕರ ಸೈಬರ್ ತಜ್ಞರ ವಿಶೇಷ ತಂಡವನ್ನು ಕೂಡ ರಚನೆ ಮಾಡ್ಕೊಂಡಿದ್ರು. ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಶುರು ಮಾಡಿದ್ರು. ಆದರೆ ಯಾವುದೇ ರೀತಿಯಂತ ಪ್ರಯೋಜನ ಆಗಿಲ್ಲ. ಆದರೆ ಪರ್ಟಿಕ್ಯುಲರ್ ಆಗಿ ಇವತ್ತಿನ ಒಂದು ಕೋರ್ಟ್ಗಳಿಗೆ ಬಂದಂತಹ ಬಾಂಬ್ ಥ್ರೆಟ್ ಮೇಲೇನಿದೆ ಇದು ತಮಿಳುನಾಡಿನಿಂದ ಆಪರೇಟ್ ಆಗಿದೆ ಅನ್ನುವಂಥದ್ದು ಪೊಲೀಸರ ಪ್ರೈಮರಿ ಇನ್ವೆಸ್ಟಿಗೇಷನ್ ಗೊತ್ತಾಗಿದೆ. ಜೊತೆಗೆ ಅದರಲ್ಲಿ ಅವ್ರು ಬರ್ದಿರುವಂಥದ್ದಷ್ಟೇ ಅದು. ಆದರೂ ಕೂಡ ಅಷ್ಟೇ IP ಅಡ್ರೆಸ್ಗಳ ಮೂಲಕವಾಗಿ ಈಗಾಗಲೇ ಪತ್ತೆ ಕಾರ್ಯವನ್ನು ಮುಂದುವರಿಸಿದರೆ ಆದರೆ ಇದುವರೆಗೂ ಕೂಡ ಅಷ್ಟೇ ಯಾವುದೇ ರೀತಿಯಂಥ ಸಸ್ಪೆಕ್ಟ್ಸ್ ಆಗಿರ್ಬೋದು ಯಾರನ್ನು ಕೂಡ ವಶಕ್ಕೆ ಪಡೆಯುವಂಥದ್ದು ಇದು ಯಾವುದೂ ಕೂಡ ನಡೆದಿಲ್ಲ. ಕಳೆದ 46 ದಿನಗಳಲ್ಲಿ ಏನು 13 ಬಾರಿ ಈಗಾಗಲೇ ಬಾಂಬ್ ಥ್ರೆಟ್ ಮೇಲ್ಗಳು ಬಂದಿತ್ತು. 13 ಪ್ರಕರಣದಲ್ಲೂ ಕೂಡ ಅಷ್ಟೇ ಇದುವರೆಗೂ ಯಾವುದೇ ಒಬ್ಬ ಆರೋಪಿಯನ್ನು ಕೂಡ ಅಷ್ಟೇ ಪೊಲೀಸರು ಬಂಧನ ಮಾಡಿಲ್ಲ. ಬದಲಾಗಿ ಯಾವುದೇ ಕಾರಣಗಳು ಕೂಡ ಗೊತ್ತಾಗ್ತಿಲ್ಲ. ಆದರೂ ಕೂಡ ಅಷ್ಟೇ ಪೊಲೀಸರು ಇದನ್ನ ಸೀರಿಯಸ್ ಆಗಿ ತಗೊಂತಿದ್ದಾರೆ. ಯಾಕಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಈ ರೀತಿಯಂತ ಬಾಂಬ್ ಥ್ರೆಟ್ ಮೇಲ್ಗಳು ಬಂದಂತ ವೇಳೆ ಅದನ್ನ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಪೊಲೀಸ್ ಇಮಿಡಿಯೇಟ್ ಆಗಿ ಸ್ಪಾಟ್ಗೆ ಹೋಗ್ತಾರೆ, ಡಾಗ್ ಸ್ಕ್ವಾಡ್ನ ಕರ್ಕೊಂಡು ಹೋಗ್ತಾರೆ, ಬಾಂಬ್ ನಿಷ್ಕ್ರಿಯ ದಳನ ಕರ್ಕೊಂಡು ಹೋಗ್ತಾರೆ, ವೆರಿಫೈ ಮಾಡ್ಕೊತಾರೆ. ಆದರೆ ಇವತ್ತು ಏನು 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಬಂದಿರುವಂಥ ಮೇಲ್ಗಳೆಲ್ಲವೂ ಕೂಡ ಅಷ್ಟೇ ಒಂದು ರೀತಿ ನಕಲಿ ಮತ್ತು ಅಂದರೆ ಒಂದು ರೀತಿ ಎದುರಿಸುವಂಥ ಒಂದು ತಂತ್ರಗಾರಿಕೆ ಅನ್ನುವಂಥದ್ದು ಗೊತ್ತಾಗಿದೆ. ಸದ್ಯಕ್ಕೆ ಆಯಾ ಸಂಬಂಧಪಟ್ಟಂಥ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಸದ್ಯಕ್ಕೆ ಕಂಟಿನ್ಯೂ ಮಾಡ್ತಾ ಇರುವಂತಹದ್ದು. ಅರುಣ್, ಮಂಜುನಾಥ್, ಮೊನ್ನೆ ತಾನೇ ಗದಗ, ಕೋಲಾರ, ಮೈಸೂರು ಈ ಭಾಗದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳಿಗೆ, ತಹಶೀಲ್ದಾರ್ ಕಚೇರಿಗಳಿಗೆ ಸೇಮ್ ಆಸ್ ಇಟ್ ಈಸ್ ಬೆದರಿಕೆಯ ಇಮೇಲ್ ಬಂದಿತ್ತು. ಆಗಲೂ ಕೂಡ ಇದೇ ರೀತಿಯಾಗಿ ಪರಿಶೀಲನೆ ಮಾಡಲಾಗಿತ್ತು. ಬಟ್ ಆ ಬೆದರಿಕೆಯ ಇಮೇಲ್ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ರು ಕೂಡ. ಯಾವ ಕಾರಣಕ್ಕಾಗಿ ನಾವು ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದ್ದೀವಿ, ಪ್ರತೀಕಾರ ಅನ್ನುವಂಥದ್ದು ಒಂದಿಷ್ಟು ಲೈನ್ಸ್ಗಳನ್ನು ಕೂಡ ಬರೆದಿದ್ರು. ಸೊ ಈ ಬಾರಿ ಬಂದಿರುವಂಥ ಮೇಲ್ನಲ್ಲಿ ಎಲ್ಲಾದರೂ ಆ ರೀತಿಯಾದಂಥ ವಿಚಾರಗಳು ಮೆನ್ಷನ್ ಆಗಿರೋದು ಏನಾದರೂ ಮಾಹಿತಿ ಇದೆಯಾ? ಎಸ್, ಖಂಡಿತವಾಗ್ಲೂ ಅರುಣ್. ಯಾಕಂದ್ರೆ ಒಂದು ಸರಣಿಯ ರೀತಿಯಲ್ಲಿ ಈ ಒಂದು ಥ್ರೆಟ್ ಮೇಲ್ಗಳು ಬರ್ತಾ ಇರುವಂಥದ್ದು. ಬೆಂಗಳೂರನ್ನ ಹೋಲಿಕೆ ಮಾಡಿಕೊಂಡ್ರೆ ಬೆಂಗಳೂರಿನಲ್ಲಿ ಹಲವು ಶಾಲಾ ಕಾಲೇಜುಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಬೆದರಿಕೆಯ ಥ್ರೆಟ್ ಮೇಲ್ಗಳನ್ನು ಮಾಡ್ತಾ ಹೋದ್ರು. ಇದಾದಂಥ ಬಳಿಕ ಇಡೀ ರಾಜ್ಯಾದ್ಯಂತಲೂ ಕೂಡ ಅಷ್ಟೇ ತಹಶೀಲ್ದಾರ್ ಕಚೇರಿ ಆಗಿರ್ಬೋದು ಅಥವಾ DC ಕಚೇರಿಗಳಿಗೆ ಥ್ರೆಟ್ ಮಾಡ್ತಾ ಇರುವಂತಹ ಒಂದಷ್ಟು ಪತ್ರಗಳು ಕೂಡ ಅಷ್ಟೇ ವೈರಲ್ ಆಗಿತ್ತು. ಜೊತೆಗೆ ಒಂದಷ್ಟು ಕೇಸ್ಗಳು ಕೂಡ ರಿಜಿಸ್ಟರ್ ಆಗಿತ್ತು. ಈಗ ಸಾಲಾಗಿ ಕೋರ್ಟ್ಗಳಿಗೆ ಬೆದರಿಕೆಯನ್ನು ಹಾಕುವಂಥದ್ದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಜಿಲ್ಲಾ ಕೋರ್ಟ್ಗಳಷ್ಟೇ ಅಲ್ಲದೆ ಹೈಕೋರ್ಟ್ಗೂ ಕೂಡ ಅಷ್ಟೇ ಬಾಂಬ್ ಇಟ್ಟಿದ್ದೀವಿ ಅಂತ ಒಂದು ಥ್ರೆಟ್ ಮೇಲ್ ಕೂಡ ಅಷ್ಟೇ ಬಂದಿತ್ತು. ಇದಾದಂಥ ಬಳಿಕ ರಾಜಭವನಕ್ಕೂ ಇಟ್ಟಿದ್ದೀವಿ ಅಂತಾನೂ ಕೂಡ ಥ್ರೆಟ್ ಮೇಲ್ ಬಂತು. ಪರ್ಟಿಕ್ಯುಲರ್ ಆಗಿ ಇವತ್ತು ಏನೆಲ್ಲ ಒಂದು ಥ್ರೆಟ್ ಮೇಲ್ಗಳು ಬಂದಿದೆ ಅದನ್ನ ಹೋಲಿಕೆ ಮಾಡಿಕೊಂಡು ತಮಿಳುನಾಡಿನಿಂದ ಅಲ್ಲಿ ನಡೆಯುತ್ತಿರುವಂತಹ ಒಂದಷ್ಟು ರಿಸರ್ವೇಷನ್ ರಿಲೇಟೆಡ್ ಆಗಿಯೂ ಕೂಡ ಅಷ್ಟೇ ಒಂದಷ್ಟು ಅಂಶಗಳನ್ನು ಉಲ್ಲೇಖವನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ನಡೆಯುತ್ತಿರುವಂತಹ ಲೈಂಗಿಕ ದೌರ್ಜನ್ಯಗಳ ರಿಲೇಟೆಡ್ ಆಗಿ ಕೂಡ ಅಷ್ಟೇ ಒಂದಷ್ಟು ಅಂಶಗಳನ್ನು ಮೆನ್ಷನ್ ಮಾಡಿದರೆ, ಜೊತೆಗೆ ಮಕ್ಕಳ ಮೇಲೆ ಆಗ್ತಿರುವಂತಹ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ಕೂಡ ಅಷ್ಟೇ ಆ ಒಂದು ಮೇಲ್ಗಳಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಅಲ್ಲಿನ ಜಿಲ್ಲಾ SP ಹೇಳ್ತಾ ಇದ್ದಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ಯಾವ ಕಾರಣವನ್ನು ಇಟ್ಕೊಂಡು ಈ ರೀತಿಯಂತ ಥ್ರೆಟ್ ಮೇಲ್ಗಳನ್ನು ಮಾಡಿದ್ದಾರೆ, ಒಂದು ಇದಕ್ಕೇನಾದ್ರೂ ಒಂದು ರೀಸನ್ ಇದೆಯಾ ಅಥವಾ ಸುಮ್ಮನೆ ಈ ರೀತಿಯಾಗಿ ಪೊಲೀಸರನ್ನು ಆಟ ಆಡುವಂಥ ಉದ್ದೇಶದಿಂದಾಗಿ ಈ ರೀತಿಯಂತ ಥ್ರೆಟ್ ಮೇಲ್ಗಳನ್ನು ಮಾಡಿದ್ರ ಅನ್ನುವಂಥದ್ರ ಬಗ್ಗೆ ಪೊಲೀಸರಿಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ನ್ಯಾಯಮೂರ್ತಿ MGS ಕಮಲ್ ಅವರಿದ್ದಂಥ ಪೀಠದಿಂದ ಆದೇಶವನ್ನು ಮಾಡಲಾಗಿದೆ. ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು. ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ಮಹತ್ವದ ಆದೇಶವನ್ನು ಕೊಡಲಾಗಿದೆ. ಚುನಾವಣಾ ಅಕ್ರಮ ಎಸಗಿದ್ದಾರೆ ಅಂತ ಮುನಿರಾಜು ಅರ್ಜಿಯನ್ನು ಹಾಕಿದ್ರು.
ವಿಜಯಿ ಅಭ್ಯರ್ಥಿ ಎಂದು ಘೋಷಿಸಲು ಮುನಿರಾಜು ಮನವಿಯನ್ನ ಮಾಡಿಕೊಂಡಿದ್ರು. ಪರಾಜಿತ ಅಭ್ಯರ್ಥಿ ಮುನಿರಾಜು. ಇನ್ನು ಮತ್ತೊಂದು ಕಡೆ ಆದೇಶ ಅಮಾನತ್ತಿನಲ್ಲಿ ಇಡಿ ಅಂತ ಸುಬ್ಬಾರೆಡ್ಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಪ್ರಕಾರವಾಗಿ ಇಬ್ಬರು ವಕೀಲರ ಮನವಿಯನ್ನ ಹೈಕೋರ್ಟ್ ತಿರಸ್ಕರಿಸಿದೆ. ಚುನಾವಣಾ ಆಯೋಗ ಮತ್ತು ವಿಧಾನಸಭೆ ಕಾರ್ಯದರ್ಶಿಗೆ ನೋಟಿಸ್ ಕೊಡಲಾಗಿದೆ. ನ್ಯಾಯಮೂರ್ತಿ MGS ಕಮಲ್ ಅವರಿದ್ದಂಥ ಪೀಠದಿಂದ ಮಹತ್ವದ ಆದೇಶವನ್ನ ಮಾಡಲಾಗಿದೆ. ಈಗ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, SN ಸುಬ್ಬಾರೆಡ್ಡಿ ಅವರ ಆಯ್ಕೆನೆ ಅಸಿಂಧು ಅನ್ನುವಂಥದ್ದು ಮಹತ್ವದ ಆದೇಶ ಹೊರಬಿದ್ದಿದೆ. ಈ ಬಗ್ಗೆ ಮುನಿರಾಜು ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ರು. ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚುನಾವಣಾ ಅಕ್ರಮ ವಿಚಾರವನ್ನ ಉಲ್ಲೇಖ ಮಾಡಿ ಈ ಫೈನಲಿ ಆದೇಶ ಹೊರಬಿದ್ದಿದೆ. ವಾಟ್ ನೆಕ್ಸ್ಟ್? ಎಸ್ ಮಂಜು. ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡೋಣ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಅವರ ಆಯ್ಕೆ ಅಸಿಂಧು ಅನ್ನುವಂಥ ಮಹತ್ವದ ಆದೇಶವನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಈಗ ತಾನೇ ಹೊರಹಾಕಿರುವಂಥದ್ದು ಪ್ರಮುಖ ಆದೇಶವನ್ನ. ಈ ಬಗ್ಗೆ ಪರಾಜಿತ ಅಭ್ಯರ್ಥಿ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಮುನಿರಾಜು ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ಅವರ ಆಯ್ಕೆಯನ್ನ ಅಪೀಲ್ ಮಾಡಿದ್ರು ಕೋರ್ಟಲ್ಲಿ. ಚುನಾವಣೆಯಲ್ಲಿ ಅಕ್ರಮ ಎಸಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿ ಹಾಕಿದ್ದಂತಹ ಅರ್ಜಿ. ಈ ಬಗ್ಗೆ ವಾದ ಪ್ರತಿವಾದಗಳನ್ನು ಆಲಿಸಿರುವಂತಹ ಕೋರ್ಟ್ ಮಹತ್ವವಾದಂತಹ ಆದೇಶವನ್ನ ಪ್ರಕಟಿಸಿದೆ. ಚುನಾವಣೆಯಲ್ಲಿ ಅಕ್ರಮ ಎಸಗಿದ ಆರೋಪ ಇತ್ತು ಸುಬ್ಬಾರೆಡ್ಡಿ ಅವರ ಮೇಲೆ. ಕಾಂಗ್ರೆಸ್ನ ಶಾಸಕ, ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ. ಮತ್ತೆ ನಮ್ಮ ಪ್ರತಿನಿಧಿ ಮಂಜು ಕನೆಕ್ಟ್ ಆಗಿದ್ದಾರೆ, ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಮಂಜು, ಸುಬ್ಬಾರೆಡ್ಡಿ ಅವರ ಆಯ್ಕೆ ಅಸಿಂಧು ಅನ್ನುವಂಥ ವಿಚಾರ ಕಾನೂನಾತ್ಮಕವಾಗಿ ಮತ್ತೆ ಮುಂದೆ ಹೋಗ್ತಾರಾ? ವಾಟ್ ನೆಕ್ಸ್ಟ್? ಎಸ್, ಖಂಡಿತವಾಗ್ಲೂ ಅರುಣ್, ಬಾಗೇಪಲ್ಲಿಯ ಶಾಸಕ SN ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನು ಅಸಿಂಧು ಅನ್ನುವಂತ ಒಂದು ಆದೇಶವನ್ನ ಸದ್ಯಕ್ಕೆ ಹೈಕೋರ್ಟ್ ಕೊಟ್ಟಿರುವಂತದ್ದು. ಯಾಕಂದ್ರೆ ಪರಾಜಿತ ಅಭ್ಯರ್ಥಿ ಮುನಿರಾಜು ಒಂದು ತಕರಾರು ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕೊಂಡಿದ್ರು. ಅದರಲ್ಲೂ ಕೂಡ ಅಷ್ಟೇ ಚುನಾವಣೆಯ ಸಂದರ್ಭದಲ್ಲಿ ಅಕ್ರಮವನ್ನು ಎಸಗಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಅಷ್ಟೇ ಅರ್ಜಿಯಲ್ಲಿ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ವಾದ ಮತ್ತು ಪ್ರತಿವಾದಿಗಳನ್ನ ಆಲಿಸಿದಂತಹ ಹೈಕೋರ್ಟ್ ಇವತ್ತು ಆದೇಶವನ್ನ ಕೊಟ್ಟಿರುವಂತದ್ದು. ಈ ಒಂದು ಶಾಸಕ ಸ್ಥಾನ ಅಸಿಂಧು ಅನ್ನುವಂತ ಒಂದು ಆದೇಶವನ್ನ ಈಗಾಗಲೇ ಕೊಟ್ಟಿದೆ. ಇದರ ಜೊತೆಗೆ ಮತ್ತೊಂದೇನು ಅಂತಂದ್ರೆ ಚುನಾವಣಾ ಆಯೋಗ ಮತ್ತು ವಿಧಾನಸಭೆಯ ಕಾರ್ಯದರ್ಶಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಚುನಾವಣೆಯಲ್ಲಿ ಏನೆಲ್ಲ ಅಕ್ರಮಗಳಾಗಿದೆ ಅನ್ನುವಂಥದ್ರ ಬಗ್ಗೆ ಸೂಕ್ತವಾದಂತಹ ಒಂದು ವರದಿಯನ್ನ ಕೊಡುವಂತ ಹೈಕೋರ್ಟ್ ಕೂಡ ಈಗಾಗಲೇ ಹೇಳಿದೆ. ಮತ್ತೊಂದು ಕಡೆ ಏನು ಅಂತಂದ್ರೆ ಸುಬ್ಬಾರೆಡ್ಡಿ ಪರ ವಕೀಲರು ಕೂಡ ಅಷ್ಟೇ ಆದೇಶ ಕೊಟ್ಟಂತಹ ಸಂದರ್ಭದಲ್ಲಿ ಈ ಒಂದು ಆದೇಶವನ್ನು 1 ತಿಂಗಳ ತಡೆ ಕೋರಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಆದ್ರೆ ಹೈಕೋರ್ಟ್ ಅದಕ್ಕೆ ಒಪ್ಪೋದಿಲ್ಲ. ಬದಲಾಗಿ ಅಸಿಂಧು ಅನ್ನುವಂತ ಒಂದು ಆದೇಶವನ್ನು ಕೊಟ್ಟಾಗಿದೆ. ಅದಕ್ಕೆ ಯಾವುದೇ ರೀತಿಯಂತಹ ತಡೆಯನ್ನು ಕೂಡ ನಾವು ಕೊಡೋದಿಲ್ಲ ಅನ್ನುವಂತ ಒಂದು ಆದೇಶವನ್ನು ಕೊಡುತ್ತೆ. ಇದೇ ಒಂದು ಸಂದರ್ಭದಲ್ಲಿ ಮುನಿರಾಜು ಅವರ ಪರ ವಕೀಲರು ಕೂಡ ಅಷ್ಟೇ ಮುನಿರಾಜು ಅವ್ರನ್ನ ಅಭ್ಯರ್ಥಿ ಅಂದ್ರೆ ಗೆದ್ದಿದ್ದಾರೆ ಅನ್ನುವಂತ ಒಂದು ಇದು ಆದೇಶವನ್ನು ಕೂಡ ಅಷ್ಟೇ ಹೈಕೋರ್ಟ್ ಕೊಡುವಂತೆ ಅವರು ಕೂಡ ಮನವಿಯನ್ನ ಮಾಡ್ಕೊಂತ. ಆದ್ರೆ ಹೈಕೋರ್ಟ್ ಅದಕ್ಕೆ ನಕಾರವನ್ನ ವ್ಯಕ್ತ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಮುನಿರಾಜು ಗೆದ್ರು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಹೇಳಕ್ ಆಗೋದಿಲ್ಲ. ಬದಲಾಗಿ ಮುಂದೆ ಒಂದು ಚುನಾವಣಾ ಆಯೋಗ ಮತ್ತು ವಿಧಾನಸಭೆಯ ಕಾರ್ಯದರ್ಶಿ ನೋಟಿಸ್ ಕೊಟ್ಟಿದ್ವಿ. ಆ ನೋಟಿಸ್ ಏನ್ ಉತ್ತರ ಕೊಡ್ತಾರೋ ಕೊಡ್ಲಿ, ಅದರ ಬಳಿಕ ನೋಡೋಣ ಅನ್ನುವಂತ ಒಂದು ತೀರ್ಮಾನ ಈಗಾಗಲೇ ಕೊಟ್ಟಿರುವಂತದ್ದು. ಈಗ ನೆಕ್ಸ್ಟ್ ಏನಂತ ಅಂತಂದ್ರೆ ಸುಬ್ಬಾರೆಡ್ಡಿಗೆ ಇರುವಂತ ಒಂದು ಆಯ್ಕೆ ಏನು ಅಂತಂದ್ರೆ ಹೈಕೋರ್ಟ್ ನ ಏಕಸದಸ್ಯ ಪೀಠವನ್ನ ಆದೇಶವನ್ನ ಪ್ರಶ್ನೆ ಮಾಡಿಕೊಂಡು ದ್ವಿಸದಸ್ಯ ಪೀಠಕ್ಕೂ ಕೂಡ ಅಷ್ಟೇ ಒಂದು ಅರ್ಜಿಯನ್ನು ಹಾಕೊಳ್ಬಹುದು. ಇಲ್ಲ ಅಂತಂದ ಪಕ್ಷದಲ್ಲಿ ನೇರವಾಗಿ ಈ ಒಂದು ಆದೇಶದ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅಷ್ಟೇ ಚಾಲೆಂಜ್ ಮಾಡಿಬಿಟ್ಟು ಪಿಟಿಷನ್ ಹಾಕೊಳ್ಳುವಂತ ಒಂದು ಚಾನ್ಸಸ್ ಇರುತ್ತೆ ಅರುಣ್. ಓಕೆ ಮಂಜುನಾಥ್, ಕಳೆದ ಸೆಪ್ಟೆಂಬರ್ನಲ್ಲೂ ಕೂಡ KY ನಂಜೇಗೌಡ ಅವರ ಆಯ್ಕೆಯನ್ನು ಕೂಡ ಅಂದ್ರೆ ಸಿಮಿಲರ್ ಆಗಿರುವಂತಹ ಪ್ರಕರಣ, ಅದು ಕೂಡ ಅಲ್ಲಿ ಅಸಿಂಧು ಅನ್ನುವಂಥ ಆದೇಶ ಆಗಿತ್ತು. ಅದಾದ್ಮೇಲೆ ಮರು ಮತ ಎಣಿಕೆಗೆ ಕಾಲಾವಕಾಶವನ್ನು ಕೊಡಲಾಗಿತ್ತು 4 ಬಾರಿಗಳ ಕಾಲ. ಸೊ ಇಲ್ಲಿ ಆ ರೀತಿಯಾದಂತಹ ಸೂಚನೆ ಏನಾದರೂ ಇದೆಯಾ? ಇಲ್ಲ, ಪರ್ಟಿಕ್ಯುಲರ್ KY ನಂಜೇಗೌಡ ಪ್ರಕರಣವನ್ನು ಹೋಲಿಕೆ ಮಾಡಿಕೊಂಡ್ರೆ ನಂಜೇಗೌಡ ಅವರು ಮತ ಎಣಿಕೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಎಡವಟ್ಟುಗಳಾಗಿದೆ. ಮತ್ತೊಂದು ಮತ ಎಣಿಕೆಯನ್ನ ಮಾಡಬೇಕು ಅನ್ನೋದು ಅರ್ಜಿಯನ್ನ ಹಾಕೊಂಡಿದ್ರು. ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಓಕೆ ಮಂಜು, ಮತ್ತೆ ಮಾತನಾಡಿಸ್ತೇನೆ ನಿಮ್ಮನ್ನ. ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಅಭ್ಯರ್ಥಿ ಆಗಿದ್ದಂಥ ಮುನಿರಾಜು ಅವರೇ ಈಗ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ಈಗ ತಮ್ಮ ಪರವಾಗಿ ಬಂದಿರುವಂತಹ ಆದೇಶ ನೋಡ್ತಾ ಇದ್ದೀವಿ, ಏನ್ ಅನಿಸ್ತಾ ಇದೆ? ಆಮೇಲೆ ತಾವು ಏನ್ ಅರ್ಜಿ ಹಾಕಿದ್ರಿ, ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ರಿ? ಸರ್, ಈಗ ನಾನು ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿ ಇವ್ರು ಮಾಡಿರ್ತಕ್ಕಂಥ ಹಗರಣಗಳನ್ನ ಸರ್ಕಾರಕ್ಕೆ ಮೋಸ ಮಾಡಿರ್ತಕ್ಕಂಥದ್ದನ್ನ ಎಳೆಯಾಗಿ ನಾವು ಅರ್ಜಿ ಹಾಕಿದ್ವಿ. ಇವ್ರನ್ನ ವಜಾ ಮಾಡಬೇಕು ಅಂತ ನಾವು ನ್ಯಾಯಾಲಯದ ಮೊರೆ ಹೋಗಿದ್ವಿ. ವಜಾ ಮಾಡಿ ನನ್ನನ್ನ ಶಾಸಕನಾಗಿ ಘೋಷಣೆ ಮಾಡಬೇಕು ಅಂತ ಕೇಳಿದ್ವಿ. ಆದ್ರೂ ಸಹ ಇವತ್ತು ನ್ಯಾಯಾಧೀಶರು ಅವ್ರನ್ನ ವಜಾ ಮಾಡಿ ಇವತ್ತಿಂದನೇ ಬಾಗೇಪಲ್ಲಿ ಶಾಸಕರು ಸ್ಟೇ ಕೂಡ ಕೊಟ್ಟಿಲ್ಲ ಅವ್ರಿಗೆ. 1 ತಿಂಗಳು ಸುಪ್ರೀಂ ಕೋರ್ಟ್ಗೆ ಹೋಗೋ ಕೂಡ ಸ್ಟೇ ಕೂಡ ಕೊಟ್ಟಿಲ್ಲ ಅವ್ರಿಗೆ. ಯಾಕಂದ್ರೆ ಇವತ್ತು ಅವ್ರು ಮಾಡಿರ್ತಕ್ಕಂಥ
ಅನೇಕ ಒಂದು ತಪ್ಪು ಮಾಹಿತಿಗಳನ್ನ ಸರ್ಕಾರಕ್ಕೆ ಮೋಸ ಮಾಡಿರೋದು ಮತ್ತೆ ಜನತೆಗೆ ಮೋಸ ಮಾಡಿರೋದು. ಇವತ್ತು ಅದನ್ನೆಲ್ಲ ಕೂಡ ಮನಗಂಡು ಇವತ್ತು ನ್ಯಾಯಾಧೀಶರು ಒಳ್ಳೆಯ ತೀರ್ಪನ್ನ ಕೊಟ್ಟಿದ್ದಾರೆ ಸರ್. ನ್ಯಾಯಕ್ಕೆ ಜಯ ಸಿಕ್ಕಿದೆ ಅಂತ ನಮ್ಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನಮಗೆ. ಈಗ ವಾಟ್ ನೆಕ್ಸ್ಟ್? ಈಗ ನೀವು ಕೂಡ ಕೇಳಿಕೊಂಡಿದ್ರಿ ನನ್ನನ್ನೇ ಜಯ ಗಳಿಸಿದಂತ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು ಅಂತ. ಆ ಬಗ್ಗೆ ತಮ್ಮ ರಾಜಕೀಯ ಹೋರಾಟ ಏನಾದರೂ ಇರುತ್ತಾ ಮುಂದೆ? ಅಲ್ಲ, ಈಗ ನನ್ನನ್ನ ಹೋರಾಟ ಮಾಡಬೇಕು, ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಕೇಳಿದೀವಿ. ನ್ಯಾಯಾಧೀಶರು ನನ್ನನ್ನ ಅದನ್ನ ಪರಿಗಣನೆ ಮಾಡಿಲ್ಲ. ಅದು ಕೂಡ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಯಾಕಂದ್ರೆ ಇವತ್ತು ಒಬ್ಬ ಶಾಸಕ ಇವತ್ತು ಮೂರು ಸಲ ಶಾಸಕರಾಗಿ ಆ ಬಾಗೇಪಲ್ಲಿಯಲ್ಲಿ ಇವತ್ತು ಜನಕ್ಕೆ ಏನು ಮೋಸ ಮಾಡಿದ್ರನ್ನ ನಾನು ಇವತ್ತೇನು ಎಳೆಯಾಗಿ ಬಿಚ್ಚಿಟ್ಟಿದ್ದೀನೋ ಅದನ್ನ ಇವತ್ತು ಸಂಪೂರ್ಣವಾಗಿ ನ್ಯಾಯಾಧೀಶರು ಅದನ್ನ ಮನಗಂಡು ಯಾರು ಕೂಡ ನೆಕ್ಸ್ಟ್ ಇನ್ ಕರ್ನಾಟಕದಲ್ಲಿ ಈ ತರ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ವಜಾ ಮಾಡಿದ್ದಾರೆ. ಇವತ್ತಿಂದನೇ ಶಾಸಕ ಸ್ಥಾನ ಅವ್ರಿಗೆ ವಜಾ ಕರೆಸಿದ್ದಾರೆ. ಈಗ ತುಂಬಾ ಖುಷಿ ಆಗ್ತಾ ಇದೆ. ಮುಂದಿನ ಹೋರಾಟ ನಮ್ಮ ಹೈಕಮಾಂಡ್ ಇರ್ಬೋದು, ನಮ್ಮ ಪಕ್ಷದ ಹೈಕಮಾಂಡ್, ನಮ್ಮೇನು ವಿಜಯಣ್ಣ ಇರ್ಬೋದು, ಮತ್ತೆ ಕೇಂದ್ರದ ನಾಯಕರು ಇರ್ಬೋದು, ಎಲ್ಲರೂ ಹತ್ರ ಕೂತ್ಕೊಂಡು ಮಾತಾಡಿ ಮತ್ತೆ ನಮ್ಮ ಅಡ್ವೊಕೇಟ್ ನಳಿನ ಮಾಯಗೌಡ ಅಂತ ಇವತ್ತು ಏನಾದ್ರು ನಾನು ಇವತ್ತು ಈ ಕೇಸ್ ಕೇಳಿದ್ರೆ ನಳಿನ ಮಾಯಗೌಡ ಅಂತ ಅವರೇ ಒಬ್ಬ ಸೀನಿಯರ್ ಅಡ್ವೊಕೇಟ್ ಅವರು, ಮೇಡಮ್ ಅವರಿಂದ ಇವತ್ತು ಈ ಕೇಸ್ ಗೆದ್ದಿದ್ದೀವಿ. ಇವತ್ತು ಅದನ್ನ ಸಂಪೂರ್ಣವಾಗಿ ಮತ್ತೆ ಅದನ್ನೆಲ್ಲ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದನ್ನ ಮುಂದಕ್ಕೆ ಹೆಜ್ಜೆ ಇಡ್ತೀವಿ ಸರ್. ಓಕೆ ಸರ್, ಈಗ ತಮ್ಮ ಪ್ರಕಾರವಾಗಿ ಏನ್ ಮೋಸ ಆಗಿತ್ತು? ಯಾವ ರೀತಿಯಾದಂತಹ ಅಕ್ರಮ ಎಸಗಿದ್ರು ಸರ್? ಅವರು ಸರ್ಕಾರಕ್ಕೆ ಸುಮಾರು ಕೋಟಿಗಳು ಕಟ್ಟಬೇಕಾಗಿತ್ತು, ಕಟ್ಟಿರ್ಲಿಲ್ಲ. ಒಂದು GST ಅವ್ರದ್ದು 9 GSTಗಳಿತ್ತು ಅವ್ರದ್ದು. ಆ 9 GSTಗಳಲ್ಲಿ 4 ಇನ್ಆಕ್ಟಿವ್ ಇತ್ತು, 5 ಆಕ್ಟಿವ್ ಇತ್ತು. ಅಪ್ಡೇಟ್ ಅಲ್ಲಿ ತೋರಿಸಿದ್ದು ಒಂದೇ ಅವರು. ನಿಮ್ಗೆ ಗೊತ್ತಿದೆ, ಇಡೀ ಬೆಂಗಳೂರಲ್ಲಿ ಬಗನಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಅನೇಕ ಇದೆ, ಸುಮಾರು ಮುಚ್ಚಿಕ್ಕಿದ್ದಾರೆ ಅವರು. ಇಡೀ ಬೆಂಗಳೂರಲ್ಲಿ ಬಾರ್ಗಳು ತೆಗೆದ್ರೆ ಅವ್ರದೇ ಇರೋದು, ನಮ್ಮ ಬಾಗೇಪಲ್ಲಿಯಲ್ಲಿ ಬಾರ್ಗಳು ತೆಗೆದ್ರೆ ಅವ್ರದೇ ಇರೋದು. ಅದನ್ನ ಮುಚ್ಚಿಕ್ಕಿದ್ರು. ಅದನ್ನ ಮತ್ತೆ GSTನ 4 ರಿಂದ 5 ವರ್ಷ ಯಾರಾದ್ರೂ ಕಟ್ಟದೇ ಇರ್ತಾರ ಸರ್? ಒಬ್ಬ ಶಾಸಕರಾಗಿ ಇವರು GST ಗೌರ್ಮೆಂಟ್ಗೆ ಕಟ್ಟಿರ್ಲಿಲ್ಲ. ಲೆಕ್ಕ ಹಾಕೊಳ್ಳಿ, ಸುಮಾರು 4-5 ಕೋಟಿ GST ಕಟ್ಟಿರ್ಲಿಲ್ಲ. ಮತ್ತೆ ಅವ್ರು ಇರ್ತಕ್ಕಂಥ ಮನೆ ಇರ್ಬೋದು, ಮತ್ತೆ ಕಮರ್ಷಿಯಲ್ ಬಿಲ್ಡಿಂಗ್ಗಳು 10ಕ್ಕಿಂತ ಹೆಚ್ಚು ಬಿಲ್ಡಿಂಗ್ಗಳನ್ನ ಅಪ್ಡೇಟ್ ಅಲ್ಲಿ ತೋರಿಸಿದ್ರು. ಆ ಅಪ್ಡೇಟ್ ಅಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ಗಳು 3 ರಿಂದ 4 ವರ್ಷ ಟ್ಯಾಕ್ಸೇ ಕಟ್ಟಿಲ್ಲ BBMPಗೆ. ಅದು ಕೂಡ 100 ಕೋಟಿ ಸುಮಾರು ಕೋಟಿಗಳು ಅದನ್ನು ಕೂಡ ನಾನು ಕಟ್ಟಬೇಕಾಗಿತ್ತು, ಕಟ್ಟಿರ್ಲಿಲ್ಲ. ಅದನ್ನ ಮತ್ತೆ ಅವ್ರದ್ದು ಜಮೀನುಗಳನ್ನ ಸುಮಾರು ಎಕರೆಗಳು 100 ಎಕರೆಗಳಿದೆ, ಈಗ 1000 ಎಕರೆಗಳು ತಗೊಂಡಿದ್ದಾರೆ. ಅದನ್ನ ಕೂಡ ಅಗ್ರಿಕಲ್ಚರ್ ಅಂತ ತೋರಿಸ್ಕೊಂಡಿದ್ರು, ಕಮ್ಮಿ ರೇಟ್ ತೋರಿಸಿದ್ರು. ಅದು ಈಗ 1 ಕೋಟಿ ರೂಪಾಯಿ ಇದ್ರೆ ಅವ್ರು 5 ಲಕ್ಷ ಕೂಡ ತೋರಿಸಿರ್ಲಿಲ್ಲ. ಅದು ಕನ್ವರ್ಷನ್ ಆಗಿರೋ ಜಮೀನ ಕೂಡ ಅಗ್ರಿಕಲ್ಚರ್ ಅಂತ ತೋರಿಸಿದ್ರು. ಮತ್ತೆ ಕುಣಿಗಲ್ಲು ರಂಗನಾಥ್ ಅವ್ರು MLA ಅವ್ರು ಇದಾರಲ್ವಾ, ಅವರು 23 ಲಕ್ಷ ಇವ್ರ ಹತ್ರ ಸಾಲ ತಗೊಂಡಿದ್ರು, ಅವ್ರು ತೋರಿಸ್ಕೊಂಡಿದ್ದಾರೆ, ಇವ್ರು ತೋರಿಸಿಲ್ಲ. YA ನಾರಾಯಣ ಸ್ವಾಮಿ ಅವರು ನಮ್ಮ BJP ಮಾಜಿ MLC ಇದಾರಲ್ವಾ, ಅವರು 28 ಲಕ್ಷ ತಗೊಂಡಿದ್ರು, ಅವ್ರು ತೋರಿಸ್ಕೊಂಡಿದ್ರೆ, ಇವ್ರು ತೋರಿಸಿಲ್ಲ. ಈ ತರ ಅನೇಕ 13ಕ್ಕಿಂತ ಹೆಚ್ಚು ಇದರಲ್ಲಿ ಅವರು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ರು. ಅದನ್ನ ನಾನು ಸಂಪೂರ್ಣವಾಗಿ ನ್ಯಾಯಾಲಯದ ಮುಂದೆ ಇಟ್ಟಿದ್ದೀವಿ. ಇವತ್ತು ನ್ಯಾಯಕ್ಕೆ ಜಯ ಸಿಕ್ಕಿದೆ. ಓಕೆ, ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಯಾವ ನ್ಯಾಯಾಲಯಕ್ಕೆ ನೀವು ಸಬ್ಮಿಟ್ ಮಾಡಿದ್ದು? ಹೇಗೆ ನಿಮಗೆ ಈ ಅಕ್ರಮ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗಿದೆ? ಈಗ ಅವ್ರ ಅಪ್ಡೇಟ್ ಅಲ್ಲೇ, ಬೇರೆ ಎಲ್ಲೂ ಇಲ್ಲ. ಅವ್ರು ಹಾಕಿರ್ತಕ್ಕಂಥ ಅಪ್ಡೇಟ್ ಅಲ್ಲೇ ಅವ್ರು ಮಾಡಿರ್ತಕ್ಕಂಥ ಕೊಂಡಿದ್ದವ್ರು, ಯಾವುದು ಎವಿಡೆನ್ಸೇ ಇಲ್ಲ, ಎಲ್ಲ ಆನ್ಲೈನ್ ಅಲ್ಲೇ ಸಿಕ್ಕಾಕೊಂಡಿದ್ದವರು. ಆನ್ಲೈನ್ ಅಲ್ಲೇ ಅವ್ರದೆಲ್ಲ ಮಾಹಿತಿಗಳನ್ನ ತಗೊಂಡು ನಮ್ಮ ಅಡ್ವೊಕೇಟ್ ಅವರು ಎಲ್ಲ ಕೂತ್ಕೊಂಡು, ಅವ್ರ ಅಡ್ವೊಕೇಟ್ ಅವ್ರ ಜೂನಿಯರ್ಗಳೆಲ್ಲ ಕೂತ್ಕೊಂಡು ಎಲ್ಲಾ ಮಾಹಿತಿಗಳನ್ನ ಕೂಡ ನ್ಯಾಯಾಲಯಕ್ಕೆ ಕೊಟ್ಟಿದ್ದೀವಿ. ಪ್ರತಿಯೊಂದು ಮಾಹಿತಿ ಕೂಡ ಇವತ್ತು ಸಂಪೂರ್ಣವಾಗಿ ಜಯಕ್ಕೆ ಅದೆಲ್ಲ ಕೂಡ ನಮ್ಗೆ ಆಧಾರವಾಗಿ ನಿಂತ್ಕೊಂಡಿದೆ. ಅಂದ್ರೆ ಈಗ ಬಿಫಾರ್ಮ್ ಸಿಕ್ಕ ನಂತರದಲ್ಲಿ ಆಸ್ತಿ ಘೋಷಣೆ ಮಾಡುವಂತ ಪ್ರಕ್ರಿಯೆ ಇರುತ್ತೆ, ಅದರಲ್ಲೂ ಕೂಡ ಮೋಸ ಮಾಡಿದ್ರು ಅಂತ? ಅದನ್ನೇ ಹೇಳ್ತಾ ಇರೋದು. ನಾವೇನ್ ಬಿಫಾರಂ ಸಿಕ್ಕದ ಮೇಲೆ ನಾವು ನಾಮಿನೇಷನ್ ಮೊದಲು ನಾವು ಅಫಿಡೇಟ್ ನಾವೇನು ಎಲೆಕ್ಷನ್ ಕಮಿಷನರ್ಗೆ ಏನ್ ಕೊಡ್ತೀವೋ ಅದನ್ನ ಸಂಪೂರ್ಣವಾಗಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ನಿಂತ್ಕೋಬೇಕಾದ್ರೂ ನಾವ್ ಇರ್ತಕ್ಕಂಥ ಮನೆದು ಕೂಡ ಟ್ಯಾಕ್ಸ್ ಅನ್ನ ಕಟ್ಬಿಟ್ಟು ಹೋಗಿ ನಿಂತ್ಕೋಬೇಕು. ಹೌದು, ಟ್ಯಾಕ್ಸ್ ಕಟ್ಟದೆ ಯಾವ್ದೇ ಕಾರಣಕ್ಕೂ ನೀವು ಒಂದು ಟ್ಯಾಕ್ಸ್ಗೆನೆ ವಜಾ ಆಗಿದ್ದಾರೆ ಎಷ್ಟೋ ಮೆಂಬರ್ಗಳು. ಆದ್ರೆ ಇವರು ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೂ ಮೋಸ ಮಾಡಿದ್ರೆ, ಎಲ್ಲಾನು ಮಾಡಿದ್ರೆ, ಅದರಿಂದ ಎಲ್ಲ ತಗೊಂಡೋಗಿ ನ್ಯಾಯಾಲಯದ ಮುಂದೆ ಇಟ್ಟಿವಿ ನಾವು. ಓಕೆ, ಎಸ್ಪೆಷಲಿ ಈಗ ಚುನಾವಣೆಯಲ್ಲಿ ಅಕ್ರಮ ಎಸಗಿದ್ದು ಹೇಗೆ? ಈಗ ಆಸ್ತಿ ವಿಚಾರವನ್ನ ಹೊರತುಪಡಿಸಿದಂಗೆ ಎಸ್ಪೆಷಲಿ ನಿಮ್ಮ ಅಪೋಸಿಷನ್ ಪಾರ್ಟಿಯಲ್ಲಿ ನಿಂತ್ಕೊಂಡಂತ ಈ ಅಭ್ಯರ್ಥಿಯರಿದ್ರು, ಚುನಾವಣೆಯಲ್ಲಿ ಅಕ್ರಮ ಆಗಿದ್ದು ಬೇರೆ ಅರ್ಥದಲ್ಲಿ ಏನಾದ್ರೂ ಗೊತ್ತಾಗಿದೆ ನಿಮಗೆ? ಅದು ಕೂಡ ಅವರು ಆಕ್ಚುಲಿ ಒಂದು FIR ಕೂಡ ಹಾಕಿತ್ತಲ್ಲಿ. ಅವ್ರೇನು ಆಮಿಷಗಳು ಕೊಟ್ಟಿದ್ದು ವಿಡಿಯೋ ಇತ್ತು ಕೂಡ, ಅದನ್ನ ಬಿ ರಿಪೋರ್ಟ್ ಮಾಡಿಸ್ಕೊಂಡ್ಬಿಟ್ರು. ಸರ್ಕಾರ ಅವ್ರದೇ ಇತ್ತು ಸರ್ಕಾರ ಇದರಿಂದ ಬೆದರಿಕೆ ಮಾಡಿ ಅದು ಕೂಡ ಕಾನೂನಲ್ಲಿ ಹಾಕಿದ್ರೆ ಬಿ ರಿಪೋರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಈ ರೀತಿ ಅನೇಕ ಜನಕ್ಕೆ ಆಶ್ವಾಸನೆಗಳು ಕೊಟ್ಟು ದುಡ್ಡಿಂದ ಅವರು ಇವತ್ತಿನ ದಿನ ಅವತ್ತು ಅಕ್ರಮವಾಗಿ ಗೆದ್ದಿದ್ರು. ಯಾಕಂದ್ರೆ ಈ ಅಕ್ರಮ ಆಸ್ತಿಗಳೆಲ್ಲ ಮಾಡಿದ್ರಲ್ವಾ, ಇದರಿಂದ ಅನೇಕ ದುಡ್ಡು ಇವತ್ತೇನು ಬಾರಗಳಲ್ಲಿ ಇರ್ಬೋದು, ಮತ್ತೆ ಇದರಲ್ಲಿ ಇರ್ಬೋದು, ಒಳ್ಳೆ ದುಡ್ಡು ಇತ್ತಲ್ವಾ, ಅದರಿಂದ ಇವತ್ತು ಅನೇಕ ಇದು ಮಾಡ್ತಾ ಇದ್ರೆ. ಆದ್ರೆ ಚುನಾವಣೆ ಮುಗಿದ ಮೇಲೂ ಕೂಡ ಈಗಲೂ ಕೂಡ
KEDBಗೂ ಕೂಡ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಕ್ ಹೊರಟಿದ್ದಾರೆ. ಅದು ಮುಂದಕ್ಕೆ ಬರುತ್ತೆ, ಬಯಲಿಗೆ ಎಳಿತೀನಿ ಅದನ್ನ. ಯಾಕಂದ್ರೆ ಇವತ್ತು KEDBಗೆ ಅಲ್ಲಿ ಅಕ್ವಿಜೇಷನ್ ಮಾಡಕ್ಕೆ ಅಂತ KEDBಗೆ ಇವರೇ ಪ್ಲಾನ್ ಮಾಡಿಸಿ ರೇಟ್ ಫಿಕ್ಸ್ ಮಾಡಿ ಇವತ್ತಿನ ದಿನ ಇವತ್ತು 106 ಎಕರೆ ಇವ್ರ ಹೆಸರಲ್ಲೇ, ಇವ್ರ ಮಗಳ ಹೆಸರಲ್ಲಿ, ಇವ್ರ ಅಳಿನ ಹೆಸರಲ್ಲಿ, ಇವ್ರ ಹೆಂಡತಿ ಹೆಸರಲ್ಲಿ ಈ ತರ ಮಾಡಿಕೊಂಡಿದ್ದಾರೆ. ಅದು ಮುಂದಕ್ಕೆ ಬರುತ್ತೆ. ಯಾಕಂದ್ರೆ ಇವತ್ತು ಅಲ್ಲಿ 10 ಲಕ್ಷ 20 ಲಕ್ಷ ಇರೋ ಜಮೀನ ಬೆದರಿಸ್ಬಿಟ್ಟು ತಗೊಂಡ್ಬಿಟ್ಟು ಇವತ್ತು ಸರ್ಕಾರದಿಂದನೇ ಮೋಸ ಮಾಡಿ ಸರ್ಕಾರದಿಂದ ಇವತ್ತು 1.5 ಕೋಟಿ ರೂಪಾಯಿ 1 ಕೋಟಿ 20 ಲಕ್ಷನ ಫಿಕ್ಸ್ ಮಾಡಿ ತಗೊಳಕ್ಕೆ ಮುಂಚೂಣಿಯಲ್ಲಿದ್ದಾರೆ. ಇದೆಲ್ಲ ಕೂಡ ಮುಂದಕ್ಕೂ ಬರುತ್ತೆ. ಅದು ಎಲೆಕ್ಷನ್ ಮೊದಲು ನನಗೆ ಸಿಕ್ಕಿರಲಿಲ್ಲ, ಈಗ ಅದನ್ನೆಲ್ಲ ಮುಂದಕ್ಕೆಲ್ಲ ಮಾಹಿತಿ ತಗೊಂಡು ಇಟ್ಕೊಂಡಿದ್ದೀನಿ. ಮುಂದಕ್ಕಿನ್ನ ಅನೇಕ ಬರುತ್ತೆ. ಈ ಕೋಲಾರದ ರಾಜಕಾರಣ ಅಥವಾ ಎಸ್ಪೆಷಲಿ ನಿಮ್ಮ ಕ್ಷೇತ್ರನ ತೆಗೆದುಕೊಂಡು ಬಿಡೋಣ, ಏನು ಪರಿಣಾಮ ಬೀರುತ್ತೆ ಇವತ್ತಿನ ಈ ಆದೇಶ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಇವತ್ತು ಇಡೀ ಜನ ಇವತ್ತು ಬಾಗೇಪಲ್ಲಿ ಜನ ಏನಂತಾರೆ, ನಿರಾಳವಾಗಿ ನಿದ್ದೆ ಹೋಗ್ತಾರೆ. ಇವತ್ತು ಓದ್ಸಲಿನೇ ಈ ಶಾಸಕ ಸೋಲ್ಬೇಕು ಅಂತ ಕಾದಿದ್ರು ಜನ. 63,000 ಜನ ನನಗೆ ಮತ ಹಾಕಿದ್ರು. ಆದ್ರೆ ಕಾರಣಾಂತರಗಳಿಂದ ಈ ಕಾಂಗ್ರೆಸ್ನ ಸರ್ಕಾರ ಏನ್ ಗ್ಯಾರಂಟಿ ಬಗ್ಗೆಗಳೇನು ಘೋಷಣೆ ಮಾಡ್ತೋ, ಕೆಲವು ಸನ್ನಿವೇಶಗಳಿಂದ ಅಲ್ಲಿ ನಡೆದಿರ್ತಕ್ಕಂಥ ರಾಜಕೀಯ ಸನ್ನಿವೇಶಗಳಿಂದ ಸ್ವಲ್ಪ ಹಿನ್ನಡೆ ಆಯ್ತು ನನಗೆ. ಕೆಲವು ನಮ್ಮಲ್ಲೇ ಇರ್ತಕ್ಕಂಥವ್ರಿಂದ ನಾನು ಸ್ವಲ್ಪ ಹಿನ್ನಡೆ ಆಯ್ತು. ಆದ್ರೂ ಸಹ ಇವತ್ತು ಅವ್ರನ್ನ ವಜಾ ಮಾಡಿ ಇವತ್ತು ನ್ಯಾಯಾಲಯ ಆದೇಶ ಏನ್ ಕೊಟ್ಟಿದೆ, ಸಂಪೂರ್ಣವಾಗಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತಾಡಿದೆ.